ಇವಳ ಕೈಲಿ ಗಾಡಿ ಕೊಟ್ರೆ ಫೆಸಿನೋ ಗಾಡಿನ ಅಲ್ಲಿ ತಗೋಗಿ ಕಾವಲಿ ಒಳಗೆ ಬಿದ್ದೋಗಿದೆ. ಏನು ಕೊಟ್ ಮಾಡಿದ್ಯಾ ಮಮ್ಮಿ ನೀನ್ ನನಗೆ? ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ. ನಾನ್ ಸತ್ತೋಯ್ತೀನಿ ಕಣಣ್ಣ. ಬೇಕಾದ್ರೆ ಬಂದ್ಮೇಲೆ ಅದು ಬಸ್ ಹೊಡಿತೀನಿ. ನಿನ್ ಜನ್ಮಕ್ಕೆ ಹೋಗೋ. 4ನೇ ದಿನ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಇವತ್ತು. ಸುಳ್ಳು ಹೇಳ್ಬೇಡ. ದೇವಿ ಇವಳಯ್ಯ ಬರೀ ನಾಟಕ ಗಾಯಿಸಿ ಇವಳು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಓದೋಳು ಬರ್ಲಿಲ್ಲ ಅಂತ ಹುಡುಕ್ತಾ ಇದ್ರಿ ಇವಳು. ಮನೆ ಒಳಗಡೆ ಬಿದ್ದೋಗ್ಬಿಟ್ಟು ಬನ್ನಿ ಹುಡ್ಕಂಡ್ಲು. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಎವಡೆ ಮಿಸ್ ಮಾಡ್ದೆ ನೋಡಿ ನಾಳೆ ಸೀಕ್ರೆಟ್ ಎಲ್ಲ ತೆಗಿತೀನಿ ನಾನು. ಇದು ಆಕ್ಚುಲಿ ಚೆನ್ನಾಗಿ ಹಾಸ್ಟೆಲಿಂದ ಬಂದ್ಮೇಲೆ ಎಲ್ಲ ಸೀಕ್ರೆಟ್. ಅಯ್ಯೋ ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಸೊ ಗಾಯ್ಸ್, ಈಗಾಗಲೇ ಟೈಮ್ ಬಂದು 4:43 ಸಮಥಿಂಗು, 4:43 ಸಮಥಿಂಗು. ಸೊ ಇವಾಗ ಮನೆಗೆ ಬಂದೆ. ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಮೊಸರನ್ನ ಹಾಕ್ತಾಳೆ. ಸ್ವಲ್ಪ ಸಾಕು, ಸಿನಿಮೆಟಿಕಲ್ ಮಾಡಿದ್ರೆ ಎಲ್ಲ ಬ್ಲರ್ ಬಂದ್ಬಿಡ್ತದೆ ವಿಡಿಯೋ. ಮೊಸರನ್ನ ಕಳಿಸ್ತಾಳೆ. ಈಗ ಮೊಸರನ್ನ ಹಾಕೊಡ್ತಾಳೆ, ನಾನೇ ಕಲ್ಸ್ಕೊಬೇಕು. ಕಲ್ಸ್ಕೊಡೋಕ್ಕೂ ಕಷ್ಟ ಅವಳಿಗೆ. ಈಗ ಮೊಸರನ್ನ ಕಲ್ಸ್ಕೊಂಡು ತಿನ್ಕೊಂಡು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಒಂದು ರೀಲ್ಸ್ ಮಾಡಬೇಕು. ಒಂದು ಒಳ್ಳೆ ಕಂಟೆಂಟ್ ಹುಡ್ಕಿದ್ದೀನಿ, ಒಂದು ರೀಲ್ಸ್ ಮಾಡಬೇಕು. ಬನ್ನಿ ಇವಾಗ ಮೊಸರನ್ನ ತಿನ್ನುವ. ಫಸ್ಟು ಹೊಟ್ಟೆ ಸಿಗ್ತೈತೆ. ಮಾರ್ನಿಂಗು ನೆನ್ನೆ ಉಣ್ಣೆ ಹಾಕಿದ ಓಟ್ಸು ನಾ ತಿಂದೆ, ಅಂದರೆ ಅಂಗಡಿಗೆ ತಗೊಂಡೋಗಿದ್ದೆ, ಅಲ್ಲೇ ತಿಂದೆ. ಆಮೇಲೆ ಅದು ತಿಂದಾದ್ಮೇಲೆ ಫ್ರೂಟ್ಸ್ ತಿಂದಿದೆ. ಈಗ ಮನೆಗೆ ಬಂದು ಮೊಸರನ್ನ ತಿಂದೆ. ಈಗ ನೆಕ್ಸ್ಟು ಸ್ನಾನ ಮಾಡಿಕೊಂಡು ಬಂದು ಪೀನಟ್ ಬಟರ್ ತಿನ್ಕೊಂಡು ಪ್ರೀ ವರ್ಕೌಟ್ ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋಗಬೇಕು. ಈಗ ಸ್ನಾನ ಮಾಡಿಕೊಂಡು ರೆಡಿ ಆಗಾಯಿತು. ಈಗ ನನ್ನ ತಂಗಿ ಪೀನಟ್ ಬಟರ್ ಹಾಕೊಟ್ಟವಳೆ. ಸೊ ಈಗ ಪೀನಟ್ ಬಟರ್ ತಿನ್ಕೊಂಡು ಪ್ರೀ ವರ್ಕೌಟ್ ಜ್ಯೂಸು. ಸೋನು ಪ್ರೀ ವರ್ಕೌಟ್ ಜ್ಯೂಸ್ ಮಾಡ್ಕೊಡೆ. ಸೋನು ಪ್ಲೀಸ್ ಕಣೆ, ಟೈಮ್ ಆಗೋಯ್ತದೆ. ಸೋನು ಇವತ್ತು ಒಂದಿನ, ನಾಳೆ ನಾನೇ ಮಾಡ್ಕೊತೀನಿ. ಪ್ಲೀಸ್ ಸೋನು ಇವತ್ತು ಒಂದಿನ, ಬೇಕಾದ್ರೆ ಬಂದ್ಮೇಲೆ ಅದು ಬಸ್ ಹೊಡಿತೀನಿ. ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ಒಂದಿನ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಇವತ್ತು. ನಿಜ, ಸೀರಿಯಸ್ಲಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ನಿಜವಾಗ್ಲೂ ಸೀರಿಯಸ್ಲಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಹಾಂ ಸರಿ, ಥ್ಯಾಂಕ್ ಯು ಸೋನು. ಟ್ಯಾಂಕ್ ಚಿನ್ನ. 20 ರೂಪಾಯಿ ಎಕ್ಸ್ಟ್ರಾ ಬೇಡವಾ? ನಿನ್ ಥರ ತಂಗಿ ಸಿಕ್ಬಿಟ್ರೆ ಸಾಕು. ನನ್ನ ಮೇಲೆ ಹಣೆ ಇಟ್ಟು. ಸರಿ, ಬೇಗ ಆಯ್ತು, ಟೈಮ್ ಆಗೋಯ್ತು. ಆಗಲೇ 4:57. ನನ್ನ ತಂಗಿ ಈಗ ಪ್ರೀ ವರ್ಕೌಟ್ ಜ್ಯೂಸ್ ಮಾಡಿಕೊಟ್ಟವಳೆ. ಈಗ ಇದನ್ನು ಕುಡ್ಕೊಂಡು ಜಿಮ್ಗೆ ಹೋಗ್ತಾ ಇರೋದೆ. ಈಗ ಅಪ್ಪರ್ ಹಾಕೊಂಡು ರೆಡಿ ಆಗಾಯ್ತು. ಈಗ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ದಬಾಕ್ ಚೇಕ್ ಅಂತ ಬಾ, ಅವಳನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಫೈನಲಿ ಜಿಮ್ಗೆ ಬಂದಾಯಿತು. ಇವತ್ತು ಎಕ್ಸಸೈಸ್ ಬಂದು ಬ್ಯಾಕು ಮತ್ತು ಬೈಸಿಪ್ಸು. ಈಗ ಜಿಮ್ಮಿಂದ ಮನೆಗೆ ಬಂದಾಯಿತು. ನನ್ನ ತಂಗಿಗೆ ಬನಾನಾ ಮಿಲ್ಕ್ ಶೇಕ್ ಆಡಿಸಿರು ಅಂತ ಹೇಳಿದೆ. ಅವಳು ಇವಾಗ ಆಡಿಸ್ತಾವಳೆ, ದಡುಗ್ಲಿ ಇವಾಗ ಆಡಿಸ್ತಾವಳೆ. ನಾನು ಅಷ್ಟೊತ್ತಿಗೆ ಅವಳು ಆಡ್ಸೋದಕ್ಕೆ ಫ್ರೆಶ್ ಆಗ್ಬತ್ತೀನಿ, ಮಗ ತೊಳ್ಕೊಂಡು ಕುಡ್ಕೊಂಡು ಟೈಮ್ ಆಯ್ತು, ಅಂಗಡಿಗೆ ಹೋಗ್ಬೇಕು. ಈಗ ಬನಾನಾ ಮಿಲ್ಕ್ ಶೇಕ್ ಆಡ್ಸಾಯ್ತು, ಇನ್ನೂ ಅದ್ರಲ್ಲಿ ಐತಿ. ಫಸ್ಟಿಂದ ಕುಡ್ಕೊಬಿಡ್ತೀನಿ. ಲಾಸ್ಟಲ್ಲಿ ಎಲ್ಲ ದ್ರಾಕ್ಷಿ ಸ್ಪೂನ್ ಎತ್ಕೋ. ಗೈಸ್, ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು. ನಮ್ಮ ಮನೆಯಲ್ಲಿ ಊಟ ಏನು ಅಂದರೆ ರಾಗಿ ಮುದ್ದೆ, ಉಪ್ಸಾರು. ಡೈಲಿ ನಮ್ಮ ಮಮ್ಮಿ ಉಪ್ಸಾರೇ ಮಾಡೋದು. ಹಸಿ ಅರೆಕಾಳು ಉಪ್ಸಾರು ಅಂತಿದ್ದು.
ಒಂದಿನ ಉಪ್ಸಾರು, ಒಂದಿನ ಅದು 2ನೇ ದಿನ ಮಾಮೂಲಿ ಉಪ್ಸಾರು, 3ನೇ ದಿನ ಹಸಿ ಕರೆಗಳು ಉಪ್ಸಾರು, 4ನೇ ದಿನ ಹಸಿಕಾಳು ಉಪ್ಸಾರು, ಎಲ್ಲ ಬರೀ ಉಪ್ಸಾರು ನಮ್ಮ ಮಮ್ಮಿ, ಬರೀ ಉಪ್ಸಾರೇ ನಮ್ಮ ಮಮ್ಮಿ. ಖತಮ್. ಬೈಕತ್ತಾಳೆ ನಮ್ಮ ಮಮ್ಮಿ. ಗಾಯ್ಸ್ ಈಗ ಊಟ ಎಲ್ಲ ಮಾಡಾಯ್ತು. ನಮ್ಮ ಮಮ್ಮಿ ಏನು ಮಾಡೈತೆ ನೋಡಿ, ನನ್ನ ತಂಗಿ ಫೋನ್ಗೆ ನೀರು ಹಾಕ್ಬಿಟ್ಟೈತೆ. ಇವತ್ತು ಜಾಸ್ತಿ ಆಗೈತೇನೆ, ಸ್ವಲ್ಪ ಆಗೈತೆ ಗೈಸ್. ನಮ್ಮ ಮಮ್ಮಿ ಇದೊಂದು ಬುದ್ಧಿ, ಏನು ಸಿಕ್ಕೋದ್ರು ಒರೆಸೋದು ಬಿಡ್ಸೋದು ಗೈಸ್. ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನಮ್ಮ ಮಮ್ಮಿಗೆ. ನಿಮ್ಗೆ ಯಾರ್ಯಾರ ಗೊತ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟ್ರ್ ನಂಬರ್ನ. ಅದು ಒರೆಸೋದು ಬಿಡ್ಸೋದನ್ನೆಲ್ಲ ನಿಲ್ಲಿಸ್ಬೇಕು. ಇಲ್ಲಿ ಟಿ ವಿ ಹಾಕೈತೆ, ಧಾರಾವಾಹಿನ ಇಲ್ಲಿ ಮನಗೈತೆ. ಹಿಂಗಾದ್ರೆ ಕರೆಂಟ್ ಬಿಲ್ಲು ನಾವು ಕಟ್ಟೋದು. ದಬಾಗ್ತದೆ, ಅದನ್ನ ನನ್ನ ತವೇ ಇಸ್ಕೊತದೆ ಕರೆಂಟ್ ಬಿಲ್ಗೂ. ಮಮ್ಮಿ ಸುಳ್ಳು ಹೇಳ್ಬೇಡ ಮಾತ್ರ ನೀನು. ಏನಂದೆ ಇನ್ನೊಂದ್ಸಲ? ಓ ಮಮ್ಮಿ ಕಟ್ತಾಳ ಕಣ ಮಮ್ಮಿ. ಹೇಳು ಚಿಕನ್ ತಿನ್ಕೊಂಡು ವಾರಕ್ಕೆ 3 ದಿನ ಕಟ್ತಾಳೆ ಹೇಳು. ದನ ತಿಂದಂಗೆ ತಿನ್ಲು, ಹಂಗ ಆಡಿಸ್ತೈತೆ, ಆಡ್ತಾವಳೆ. ಕಾಲುಂಗ್ರ ಕಾಲ್ಚಿನ 2 ಬೇಕಾ ಏನು? ಮಾಡೋ ಕೆಲಸ ಇಲ್ಲ ನಿಂಗೆ. ಮೂರು ಹಾಕಿದ್ರೆ ಒಳ್ಳೊಳ್ಳೆ ಟ್ಯಾಕ್ಸ್ ಹಾಕ್ತಾರೆ ಮಾತ್ರ. ಅಂತ ಮಾಡಲ್ಲ ಏನ್ ಧರ್ಮಕ್ ತಗೊಟ್ಟನ? ಏನು ಕೊಟ್ಟು ಮಡಗಿದ್ಯಾ ಮಮ್ಮಿ ನೀನ್ ನನಗೆ? ಊರಿಗೆ ಬಿಟ್ಟು 100ಕ್ಕೆ ದೊಡ್ಡವನಂತೆ ಅಂತ ಜಾತಿ ನಿಂದ. ನಿಂಗೆ ವಾರೆ ಮೇರಿ ಲಡ್ಕಿ. 45,000 ಬತ್ತು ಗೈಸ್. ನಮ್ಮ ಮಮ್ಮಿಗೆ 1 ರೂಪಾಯಿ ಕೊಡ್ಲಿಲ್ಲ ನಮ್ಮ ಮಮ್ಮಿ ನನಗೆ. ಫುಲ್ ದುಡ್ಡು ನನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೈತೆ. ಬರೀ ಇಂತದೆಯಾ ಅಮ್ಮ? ನೀನ್ ನನಗ್ ಬಿಟ್ರೆ ಯಾರಿಗಮ್ಮ ದುಡ್ಡು ಕೊಡೋದು? ಅಮ್ಮ ನಿನ್ಗೆ ಯಾರಮ್ಮ ಪ್ರೀತಿ ಜಾಸ್ತಿ? ನನ್ ಕಂಡ್ರೆ ಇಷ್ಟ, ಸೋನು ಕಂಡ್ರೆ ಇಷ್ಟ? ನಿಜ ಹೇಳು, ಸುಳ್ಳು ಹೇಳು. ಎರಡು ಕಣ್ಣು. ನಿಜ ಹೇಳು ಮಮ್ಮಿನ, ಯಾರು ಕಂಡ್ರೆ ಇಷ್ಟ? ನನ್ ಕಂಡ್ರೆ ಇಷ್ಟ, ಅವ್ಳ ಕಂಡ್ರೆ ಇಷ್ಟ? ಸುಳ್ಳು ಹೇಳ್ಬೇಡ. ದೇವಿ ಇವಳಯ್ಯ. ಹೆಂಗೆ ನಮ್ಮ ಮಮ್ಮಿಗೆ ನನ್ ಕಂಡ್ರೆ ಇಷ್ಟ. ಅಪ್ಪಂಗ್ ನಿನಗಿಂತ ನನ್ ಕಂಡ್ರೆ ಇಷ್ಟ. ಗಾಯ್ಸ್, ನನ್ನ ಲೈಫಲ್ಲಿ ಒಂದು 4 ವರ್ಷದಿಂದ ಒಂದು ಇನ್ಸಿಡೆಂಟ್ ಆಗ್ಬಿಟ್ಟಿತ್ತು. ಸೊ ಅವಾಗ ನಮ್ಮ ಡ್ಯಾಡಿ ನಾನು ಇಲ್ಲ ಅಂದ್ಬಿಟ್ಟು 10 ದಿನ ಅಲ್ವಾ ಮಮ್ಮಿ, 10 ದಿನ 15 ದಿನ ಗಾಯ್ಸ್ ನಮ್ಮ ಡ್ಯಾಡಿ ಸರಿಯಾಗಿ ಊಟನೇ ಮಾಡಿರ್ಲಿಲ್ಲ. ನಾನು ಬರೋವರೆಗೂ ಮನೆಗೆ ಬರೀ ನಾಟಕ ಗಾಯ್ಸ್ ಇವಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಾಟಕ ತಾನೇ ಮಮ್ಮಿ. ಆಮೇಲೆ ಇನ್ನೊಂದು, ಕರೆಂಟ್ ಹೋಗ್ಬಿಟ್ಟಿದಾಗ ಹೊಸಿ ಹೇಳ್ತಾ ಅಪ್ಪ ನನಗೆ ಗಾಯ್ಸ್, ಕರೆಂಟ್ ಹೊಡ್ಬಿಟ್ಟು ಕೈಯೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಕೈಯೆಲ್ಲ ಕರೆಂಟ್ ಹೊಡ್ದಿ ಕೈಯೆಲ್ಲ ನಾನ್ ಸತ್ತೋಯ್ತೀನಿ ಕಣಣ್ಣ. ಹಿಡ್ಕೊಬಿಟ್ಟಿ ನಮ್ಮ ಮಮ್ಮಿ ಇದು ಸೌದೆ ತಗೊಂಡಿದ್ನ ಇದು ತಗೊಂಡು ಹಿಂಗ ಅಂತ ಇದ್ರೆ ಅಪ್ಪ ಆಚೆ ಓಡ್ಬಿಟ್ಟೈತೆ. ಓ ಅದು ಇದು ತಗೊಂಡು ಮಾಮೂಲಿ ಏನು ಮರದ ಪೀಸ್ ತಗ ಹಿಂಗೆ ಎತ್ತಾಗ್ತಾ ಇದ್ರೆ ವೈರ್ನ, ಅಪ್ಪ ಆಚೆಗೆ ಹೋಗಿ ನಿಂತ್ಕೊಬಿಟ್ಟೈತೆ. ಸೋನ್ ಇರ್ಲಿಲ್ಲ ಮನೇಲಿಯಾಗ? ಅಲ್ಲ, ಅಜ್ಜಿ ಮನೇಲಿ ಇದ್ದವಳು. ಆಗ ಸ್ಟಾರ್ಟಿಂಗ್ ಅಲ್ಲ ಮಮ್ಮಿ, ಆಗ ರೆಡಿ ಮಾಡಿಸ್ತಿದ್ದ ಮನೇನ. ಸ್ಕ್ರೀನ್ ಪೈಪ್ ಹಾಕ್ಸ್ಬೇಕಾರೆ ಪಾಪ ಅವನು ನನ್ನ ಕಾಪಾಡಿದ್ನ, ಅವನೇ ಸತ್ತೋಗ್ಬಿಟ್ಟ. ಅಂದ್ರೆ ಕರೆಂಟ್ ಹೊಡೆದಲ್ಲ, ಅದಾಗಿ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಅವನೇ ಸತ್ತೋಗ್ಬಿಡ್ದ. ನನ್ನ ಕಾಪಾಡ್ದ ಹೆಂಗ್ ಪಾವ. ನಿಜ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡ್ಲಿಲ್ಲ ಅಂದಿದ್ರೆ ಮಮ್ಮಿ
ಓಕೆ 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 ಇವಳದೊಂದು ಕ್ವಾಟ್ಲೆ ಏನ್ ಗೊತ್ತಾ, ನಮ್ಮ ಮಾವನ ಮಗಳು ನನ್ನ ವಿಡಿಯೋ ಹಾಕಿದ್ನಲ್ಲ ನೇರಿಕಾ, ಅವಳದು ಬರ್ಡೇ 2ನೇ ವರ್ಷದ 3ನೇ ವರ್ಷದ ಮಮ್ಮಿ 3ನೇ ವರ್ಷದ ಬರ್ಡೇ ಡಿಂಕಲ್ ಮಾಡ್ತಾ ಇದ್ದೋ. ಇವಳಿಗೆ ಅವಾಗ ಸ್ಟಾರ್ಟಿಂಗು ಬೈಕ್ ಓಡ್ಸೋದ್ ಕಲ್ತಿದ್ಲು. ಇವಳ ಕೈಲಿ ಗಾಡಿ ಕೊಟ್ರೆ ಫೆಸಿನೋ ಗಾಡಿನ ಅಲ್ಲಿ ತಗೋಗಿ ಕಾಲೊಳಗೆ ಬಿದ್ದೋಗಿದ್ಲು. ನೀರಿಲ್ದಿರ ಕಾಲೊಳಗೆ ಬಿದ್ದೋಗಿದ್ಲು. ಲೈಟ್ ಕಂಬ ಕೂತ್ಕೊಳ್ಳೋಳು ಅಲ್ಲ, ಬಿದ್ಬಿಟ್ಟು ಎದ್ ಬತ್ತವಳೆ ಬನ್ನಿ ಬನ್ನಿ ಅಂತ. ಒಳ್ಳೆ ಕ್ವಾಟ್ಲಿ ಆದ್ರು ಅವಾಗ. ಓದೋಳ್ ಬರ್ಲಿಲ್ಲ ಅಂತ ಹುಡುಕ್ತಾ ಇದ್ರಿ ಬಿಡು. ಮನೆ ಒಳಗಡೆ ಬಿದ್ದೋಗ್ಬಿಟ್ಟು ಬನ್ನಿ ಬನ್ನಿ. ನೋಡು ಫಿಲಮಲ್ಲೆಲ್ಲ ಹೋಯ್ತಲ್ಲ ಒಂಚೂರು ಏನು ವೇಟ್ ಆಗಿರ್ಲಿಲ್ಲ ಅಷ್ಟೇ, ಒಂಚೂರು ಗಾಯ ಅದೇ ಬಂದಿದ್ದು ಯಾವತ್ತು ಗಾಡಿ ಬಿದ್ದಿದ್ದೀನಿ ಹೇಳ್ಬೋದು. ಆರ್ಬಿಟ್ಟಿದ್ದು. ಹಾ ಗೈಸ್, ಇದು ನಮ್ ಗೇರ್ ಗಾಡಿ ಓಡಿಸ್ಬಿಟ್ಟು ಮಮ್ಮಿ ಇದಾಕಿದ್ರು. ಮಮ್ಮಿ ನಾನು ಹೇಳ್ದೆ ಬೇಡ ಬೇಡ, ನಾನು ಬೇಕಂತ ಬಿಡಿಸ್ಲಿಲ್ಲ. ಈ ಕಡೆ ನನಗೆ ಬ್ಯಾಲೆನ್ಸ್ ತಪ್ಪಿಲ್ಲ, ನಿಲ್ಸ್ಕೊಬಿಟ್ಟೆ. ಹಿಂಗ್ ತುಪ್ಪ ಮಮ್ಮಿ ಗಾಡಿ ಮಮ್ಮಿ ಮಾತ್ರ ಒಂಚೂರು ಮೇಲೆ ಕೂತಿತ್ತು. ಒಳ್ಳೆ ಕ್ವಾಟ್ಲೆ ಆದ್ರೂ. ಈಗ ನಮ್ಮ ಮಮ್ಮಿಗೆ ನಾಳೆ ಕಾಲು ಉಂಗ್ರ ತಗೊಡ್ಬೇಕು. ನೋಡಿ ಕಾಲು ಉಂಗ್ರ ಹೆಂಗಾಗ್ಬಿಡೈತೆ ನಮ್ಮ ಮಮ್ಮಿದು. ಕಾಲು ಉಂಗ್ರ ಅಂತೀನಿ, ಸಾರಿ. ಇಲ್ಲಿ ಈ ತರ ಇರ್ಬೇಕಿತ್ತು, ಎಲ್ಲ ಇಲ್ಲಿ ಕಿತ್ತೋಗ್ಬಿಟ್ಟೈತೆ. ಹಿಂಗಿರ್ಬೇಕಿತ್ತು ಅಂದ್ರೆ, ಇವೆಲ್ಲ ಹಳೇದಲ್ಲಮ್ಮ. ನನಗೆ ಫೇಸ್ಬುಕ್ ಇಂದ ಒಂದು 2 months ಅಮೌಂಟ್ ಬಂದಿದೆ. ಸೊ ಅಮೌಂಟ್ ಅಲ್ಲಿ ನಮ್ಮ ಮಮ್ಮಿಗೆ ಫಸ್ಟ್ ಗಿಫ್ಟ್ ಅಂತ ಕಾಲ್ ಚೈನ್ ನ ಕೊಡಿಸ್ತಾ ಇದ್ದೀನಿ. ನನಗೆ ₹1 ಏನು ತಗೊಂಡಿಲ್ಲ, ₹1. ಆ ದುಡ್ಡಲ್ಲಿ ನಾನು ಯಾರಿಗೂ ಏನೋ ತಗೊಂಡೆ, ಆ ದುಡ್ಡು ಹಂಗೆ ಎತ್ ಮಡಗಿದ್ದೀನಿ. ಹಾಕ್ಬೇಡ ಬಿಡು, ಮತ್ತೆ ಮಡಗು ಹಾಕ್ಬೇಡ, ನೀನ್ ಸೊಸೆಗೆ ಆಯ್ತದೆ ಮಡಗು. ಯಾಕೆ ಅವ್ರು ಮಗಳಿಗೂ ಆಯ್ತದೆ, ಮಗಳು ಮದುವೆ ಆದಾಗ್ಲೂ ವರಮಹಾಲಕ್ಷ್ಮಿ ಬಗ್ಗೆ ನಮ್ಮ ನಂಗೆ ಚಿನ್ನದ ವಾಲೆ ತಗೊಳ್ತೈತೆ. ಉರ್ಕಂಡ್ಲು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಉರ್ಕಂಡ್ಲು. ಇವ್ರು ಹೆಂಗಸರು ಅದೇ ಚಿಂತೆ ಅವ್ರದ್ದು. ಸೀರೆ ಒಡವೆ ಬಟ್ಟೆ ಇವೆ ಇವ್ರದ್ದು. ನಮ್ದು ಹುಡುಗರ್ದು ಹೋದ್ರೆ ನಮ್ ಲೈಫ್ ಹಿಂಗೇಂತ ಯೋಚನೆ ಮಾಡ್ತೀವಿ ನಾವು ಮುಂದೆ. ನೀನು ಜಿಮ್ಮು ತಿನ್ನೋದು ಅಂಗಡಿ ಅಷ್ಟೇ ನಿನ್ ಚಿಂತೆ, ಇನ್ನೇನ್ ಚಿಂತೆ? ಇಷ್ಟು 24 ವರ್ಷ ಆಯ್ತು, ಒಂದ್ ಹುಡುಗಿ ಬಿದ್ದಿಲ್ಲ. ಒಂದ್ ಹುಡುಗಿ ಬಿದ್ದಿಲ್ಲ 24 ವರ್ಷ ಆದ್ರು. ಗಾಯ್ಸ್, ಈಗ ನಾಳೆ ಕ್ವಶನ್ ಅಂಡ್ ಆನ್ಸರ್. ನನ್ನ ತಂಗಿ ಕ್ವಶನ್ ಕೇಳ್ತಾಳೆ, ನಾನು ಆನ್ಸರ್ ಮಾಡ್ಬೇಕಂತೆ. ಸೊ ಬರ್ದಿಟ್ಕೊಂಡೋಳಂತೆ ತುಂಬಾ ಕ್ವಶನ್ಸ್ ನ. ಸೊ ನಾಳೆ ಅದೇ ಇರ್ತದೆ ಲಾಗ್ ಅಲ್ಲಿ. ಮಿಸ್ ಮಾಡ್ದೆ ನೋಡಿ ನಾಳೆ ಸೀಕ್ರೆಟ್ ಎಲ್ಲ ತೆಗಿತೀನಿ ನಾನು. ಎಷ್ಟೆಷ್ಟು ವರ್ಷದ ಒಂದು ಇದ್ರಿಂದ ಬಂದು ಸೀಕ್ರೆಟ್ ಎಲ್ಲ ತೆಗ್ದಿ ಬಿಸಾಕ್ತೀನಿ. ಅವ್ನ ಹಾಸ್ಟೆಲಿಂದ ಬಂದ್ಮೇಲೆ ಎಲ್ಲ ಸೀಕ್ರೆಟ್. ಅಯ್ಯೋ, ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಾಸ್ಟೆಲಿಂದ ಬಂದಿತ್ತು ಮಮ್ಮಿ. ಎಷ್ಟು ವರ್ಷ ಸಿಗರೇಟ್ ಎಲ್ಲ ಹೇಳ್ತಾಳೆ ನೋಡಲಿ. ಅಪ್ಪ ಆಯ್ತು, ಬರೀ ಇವಾಗ ಈ ವರ್ಷದ ಮಾತ್ರ 2025 ಮಾತ್ರ ಕೇಳ್ಬೇಕು. 25 ಜಿಮ್ ಹೋಗಿ ಜಾಯ್ನ್ ಆಗಿದ್ದೀನಿ. ಅದೊಂದೇ ಲಾಗು ನಮ್ದಷ್ಟೇ, ಇನ್ನೇನಿಲ್ಲ. ಗಾಯ್ಸ್, ಅವಳು ಕೇಳ್ತಾಳೆ ನಾಳೆ ಕ್ವಶನ್ ಮಿಸ್ ಮಾಡಿದ್ರೆ ಇವತ್ತಿನ ಲಾಗು ನೋಡಿ, ನಾಳೆ ಲಾಗು ಮಿಸ್ ಮಾಡಿದ್ರೆ ಫುಲ್ ಲಾಗ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿಗೆ ಮಜ್ಜಿಗೆ ಮತ್ತೆ ಬಾಳೆಹಣ್ಣ ಕುಡ್ಕೊಂಡು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.